ಹಲೋ ಕನ್ನಡಿಗರೇ, ನಾನು ನಿಮ್ಮ ಕನ್ನಡತಿ ಶಬೀನಾ. ಪವಿತ್ರ ರಂಜಾನ್ ತಿಂಗಳಲ್ಲಿ ಶಿವಾಜಿನಗರದಲ್ಲಿ ಒಂದು ಮೇಳನೇ ನಡೆಯುತ್ತೆ. ಫುಡ್ ಮೇಳ ಮತ್ತು ಶಾಪಿಂಗ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಕೂಡ ಇವತ್ತು ಇಫ್ತಾರೆ ಮಾಡೋಣ ಅಂತ ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ಸೊ ಇಲ್ಲಿ ಫುಡ್ ಏನೇನು ಸಿಗುತ್ತೆ ಮತ್ತು ಶಾಪಿಂಗ್ ಏನೇನು ಸಿಗುತ್ತೆ, ಶಾಪಿಂಗ್ ಮಾಡೋಕ್ಕೆ ಏನೇನು ಸಿಗುತ್ತೆ ಹಬ್ಬಕ್ಕೋಸ್ಕರ ಅಂತ ತೋರಿಸ್ತಾ ಇದ್ದೀನಿ. ಸೊ ಈಗ ಸಮಯ 5 ಗಂಟೆ ಆಗಿದೆ, ಸಂಜೆ 5 ಗಂಟೆಗೆ ನೋಡಿ. ಇವಾಗೆಲ್ಲ ಫುಡ್ ಮೇಳಗಳು ಸ್ಟಾರ್ಟ್ ಆಗ್ತಾ ಇದೆ, ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಸ್ಟಾರ್ಟ್ ಆಗಿದ್ದು ರಾತ್ರಿ 3:30 ತನಕ ಇದೇ ಥರ ಇರುತ್ತೆ. ಪ್ರತಿ ವರ್ಷ ರಂಜಾನಲ್ಲಿ ಶಿವಾಜಿನಗರದಲ್ಲಿ ಒಂದು ಇಫ್ತಿಯಾರ್ ಮಾಡೋದಂತೂ ತುಂಬಾ ಇಂಪಾರ್ಟೆಂಟು. ಏಕೆಂದರೆ ಇಲ್ಲಿ ಒಂದು ಹಬ್ಬದ ವೈಬ್ಸ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಡಿಫ್ರೆಂಟ್ ಆಗಿರೋಂಥ ಫುಡ್ ಸಿಗುತ್ತೆ. ರಂಜಾನಲ್ಲಿ ಮಾತ್ರ ಮಾಡುವಂಥ ಕೆಲವೊಂದಷ್ಟು ಫುಡ್ಗಳು ಇಲ್ಲಿ ಸಿಗುತ್ತೆ. ಹಾಗೆ ಶಾಪಿಂಗ್ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಕ್ರೌಡ್ ಎಲ್ಲ ತುಂಬ ಜಾಸ್ತಿನೇ ಇರುತ್ತೆ. ಒಂಥರ ಜಾತ್ರೆ ಇದ್ದಂಗೆ ಇರುತ್ತೆ. ಸಂಜೆ 5 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆ ತನಕ ಇದೇ ಥರ ಕ್ರೌಡ್ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಒಂದು ಸಮೋಸ ಇದು ಸ್ಪೆಷಲಿ ರಂಜಾನಲ್ಲಿ ಸಿಗುತ್ತೆ. ನಾರ್ಮಲ್ ಡೇಸಲ್ಲಿ ಸಿಗುತ್ತೆ, ಬಟ್ ಇಷ್ಟೊಂದು ವೆರೈಟೀಸ್ ಸಿಗಲ್ಲ. ಕೈಮಾ ಸಮೋಸ, ಚಿಕನ್ ಸಮೋಸ ಮತ್ತು ಈರುಳ್ಳಿ ಸಮೋಸ, ಈ ಥರ ಡಿಫ್ರೆಂಟ್ ಆಗಿರೋಂಥ ಸಮೋಸ ಸ್ಪೆಷಲಿ ರಂಜಾನ್ ತಿಂಗಳಲ್ಲಿ ಈ ಒಂದು ಫುಡ್ ಮೇಳದಲ್ಲಿ ಸಿಗುತ್ತೆ. ಸೊ ಸುಮಾರು ನೀವು ವೆರೈಟೀಸ್ ನೋಡ್ತಾ ಇರ್ಬೋದು. ನಾನ್ ವೆಜ್ಜಲ್ಲಿ, ಚಿಕನಲ್ಲಿ, ಫಿಶಲ್ಲಿ ಮತ್ತು ಬೀಫಲ್ಲಿ ಕೂಡ ಇರುತ್ತೆ. ಸೊ ಸುಮಾರು ಐಟಮ್ಸ್ ಮಾಡಿರ್ತಾರೆ. ಸೊ ಇದೆಲ್ಲ ರಂಜಾನಲ್ಲಿ ಮಾತ್ರ ಸಿಗೋದು. ನಾವಿಲ್ಲಿ ರೋಜಾ ಬಿಡೋಕ್ಕೆ ಅಂತ ಒಂದು ಕಡೆ ಕುತ್ಕೊಂಡಿದ್ದೀವಿ. ಸೊ ನೋಡಿ, ನಮಗೆಲ್ಲ ಈ ಥರ ಸಮೋಸ, ಫ್ರೂಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಯಾರೋ ಒಬ್ಬರು ಸ್ಪಾನ್ಸರ್ ಮಾಡಿರೋದು. ಅಲ್ಲಿ ಬರ್ತಾ ಇರೋವಂಥವ್ರಿಗೆಲ್ಲರಿಗೂ ಕರೆದು ಇಲ್ಲೇ ರೋಜಾ ಬಿಡಿ ಅಂತ ಹೇಳಿ ನಮಗೆ ಕೂರಿಸಿದ್ರು. ಸೊ ವಾಟರ್ ಬಾಟಲ್ಲು, ಸಮೋಸ, ಫ್ರೂಟ್ಸು ಎಲ್ಲ ಕೊಟ್ಟು ಕೂರಿಸಿದ್ದಾರೆ. ಸುಮಾರು ಜನ, ನಾವೆಲ್ಲ ಮಸೀದಿ ಹತ್ರನೇ ಅದು ಒಂದು ಪ್ಲೇಸು. ಸೊ ಅಲ್ಲಿ ಕುತ್ಕೊಂಡು ರೋಜಾ ಬಿಡೋಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಕರೆಕ್ಟ್ ಟೈಮಿಗೆ ರೋಜಾನ ಎಂಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವೆಲ್ಲ ಟೈಮ್ ನೋಡಿಕೊಂಡು ಅಲ್ಲಿ ನಾವು ಎಲ್ಲರ ಜೊತೆ ಕುತ್ಕೊಂಡು ಒಂದು ರೋಜಾ ಬಿಡೋದು ಒಂಥರ ಅದ್ಭುತ ಅನಿಸ್ತು. ತುಂಬ ಖುಷಿ ಆಯ್ತು ನನಗೆ. ನಾರ್ಮಲಾಗಿ ಮನೆಯಲ್ಲಿ ನಾವು ರೋಜಾ ಬಿಡ್ತಿರ್ತೀವಿ. ಈ ಥರ ಎಲ್ಲರ ಜೊತೆ ಕುತ್ಕೊಂಡು ರೋಜಾ ಬಿಡೋದು ಅಥವಾ ರೋಜಾ ಎಂಡ್ ಮಾಡೋದು ತುಂಬ ಖುಷಿ ಅನಿಸ್ತು ನನಗೆ. ಸೊ ನಾರ್ಮಲಾಗಿ ನಾವು ಶಿವಾಜಿನಗರಕ್ಕೆ ಬಂದರೆ ತಾಜ್ ಹೋಟೆಲಲ್ಲಿ ಹೋಗಿ ಅಲ್ಲಿ ಕುತ್ಕೊಂಡು ರೋಜಾ ಟೈಮಲ್ಲಿ ಕರೆಕ್ಟಾಗಿ ನಾವೆಲ್ಲ ಏನೇನು ಬೇಕೋ ಅದನ್ನು ತೊಗೊಂಡು ಅಲ್ಲಿ ಕುತ್ಕೊಂಡು ರೋಜಾ ಬಿಡ್ತಾಯಿದ್ವಿ. ಈ ಸಲ ಹಂಗಾಗಲಿಲ್ಲ. ಈ ಸಲ ಯಾರೋ ಸ್ಪಾನ್ಸರ್ ಮಾಡಿ ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ಬನ್ನಿ ಇಲ್ಲೇ ರೋಜಾ ಬಿಡಿ ಅಂತ ಹೇಳಿ. ಅವ್ರಿಗೂ ಕೂಡ ತುಂಬ ಪುಣ್ಯದ ಕೆಲಸ ಇದು. ಅವ್ರಿಗೂ ತುಂಬಾ ಒಳ್ಳೆಯದಾಗುತ್ತೆ. ಹಂಗಾಗಿ ಅವರು ರೋಜಾ ಬಿಡಿಸ್ತಾ ಇರ್ತಾರೆ ಈ ಥರ ಒಂದು ಸ್ಪಾನ್ಸರ್ ಮಾಡಿ. ಮತ್ತು ಬಿರಿಯಾನಿ ಎಲ್ಲ ಇದೆ, ಊಟ ಮಾಡ್ಕೊಂಡು ಹೋಗಿ ಅಂದರು. ಬಟ್ ನಾವು ಊಟ ಮಾಡಲಿಲ್ಲ. ಜಸ್ಟ್ ನಾವು ಫ್ರೂಟ್ಸು ಮತ್ತು ಸಮೋಸ ಅದನ್ನು ತಿಂದ್ಬಿಟ್ಟು ರೋಜಾ ಬಿಟ್ಟು ಬಂದ್ವಿ. ಸೊ ಇವಾಗ ನೋಡಿ ತೋರಿಸ್ತಾ ಇದ್ದೀನಲ್ಲ, ಈಗ ಫುಡ್ ಮೇಳ ತೋರಿಸ್ತಾ ಇದ್ದೀನಿ. ಈಗ ಸಂಜೆ 7 ಗಂಟೆ ಆಗಿದೆ ರೋಜಾ ಎಲ್ಲ ಬಿಟ್ಟಾದಮೇಲೆ. ಈಗ ಫುಲ್ಲು ಜೋರಾಗಿ ಏನು ಫುಡ್ ಮೇಳ ಜಾತ್ರೆ ನಡೀತಾ ಇರುತ್ತೆ. ರೋಜಾ ಬಿಟ್ಟಾದಮೇಲೆ ಒಂದು ಇಮಿಡಿಯೇಟಾಗಿ ಒಂದು ನಮಾಜ್ ಇರುತ್ತೆ. ನಮಾಜು ಮಾಡ್ಕೊಂಬರೋಕ್ಕೆ ಅಂತ ಸುಮಾರು ಜನ ಮಸೀದಿಗೆಲ್ಲ ಹೋಗ್ತಾರೆ. ಹೆಣ್ಮಕ್ಳಿಗೆ ಅಲ್ಲಿ ಪ್ಲೇಸ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ನಮಾಜ್ ಮಾಡಲಿಲ್ಲ. ಮನೆಗೆ ಹೋದ್ಮೇಲೆ ಮಾಡೋಣ ಅಂಥೇಳಿ ನಾವು ಸುಮ್ಮನೆ ಆದ್ವಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಇದು ಮಜ್ಜಿಗೆ, ಇದು ಸ್ವೀಟ್ ಮಜ್ಜಿಗೆ ತುಂಬ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕೊಡ್ತಾರೆ. ಸೊ ಇದನ್ನು ಮಾತ್ರ ನಾವು ಯಾವಾಗಲೂ ಮಿಸ್ ಮಾಡಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ಅಲ್ಲಿ ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಸೊ ಇದು ಮೊಸರು, ಗಟ್ಟಿ ಮೊಸರು, ಸ್ವೀಟ್ ಗಟ್ಟಿ ಮೊಸರು ಇದು. ಅದೇ ಮೊಸರಿಂದ ನಾವು ಇಲ್ಲಿ ಮಜ್ಜಿಗೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕೊಡ್ತಾರೆ. ತಂಪಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಈ ಉಪವಾಸ ಇರೋಂಥವ್ರಿಗೆ
ಈ ಒಂದು ಮಜ್ಜಿಗೆ ಕುಡಿದ್ರೆ ಒಂಥರ ತುಂಬ ತಂಪು ಮತ್ತು ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಮಾತ್ರ ನಾವು ಯಾವತ್ತೂ ಮಿಸ್ ಮಾಡಲ್ಲ, ಯಾಕೆಂದರೆ ಸ್ವೀಟ್ ಮಜ್ಜಿಗೆ ಅಥವಾ ಮೊಸರನ್ನ ನಾವು ತಗೊಂಡ್ವಿ. ಮತ್ತು ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಶಿವಾಜಿನಗರದಲ್ಲಿ ಕಡು ಬಡವರಿಂದ ಹಿಡಿದು ತುಂಬ ಸಾಹುಕಾರರು ಕೂಡ ಅಲ್ಲಿ ಶಾಪಿಂಗ್ ಮಾಡ್ಬೋದು. ಎಲ್ಲ ವೆರೈಟೀಸು ಇಲ್ಲಿ ಸಿಗುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಪರ್ಫ್ಯೂಮ್ ಸೆಂಟರ್, ಇದು ಪರ್ಫ್ಯೂಮ್ ಅಂಗಡಿ. ಅಂದರೆ ನಾರ್ಮಲಾಗಿ ಇದು ಮುಸ್ಲಿಮ್ಸು ಯೂಸ್ ಮಾಡೋ ಅಂಥ ಪರ್ಫ್ಯೂಮ್ಸು. ಏಕೆಂದರೆ ನಾರ್ಮಲ್ ಪರ್ಫ್ಯೂಮ್ಸಲ್ಲೆಲ್ಲ ಆಲ್ಕೋಹಾಲ್ ಇರುತ್ತೆ ಸ್ವಲ್ಪ ಆದರೂ, ಅದು ಹಾಕ್ಕೊಂಡು ನಮಾಜ್ ಮಾಡೋಕ್ಕಾಗಲ್ಲ. ಹಂಗಾಗಿ ಇಲ್ಲಿ ನಾನ್ ಆಲ್ಕೋಹಾಲ್ದು ಹತ್ತರು ಪರ್ಫ್ಯೂಮ್ಸ್ ಎಲ್ಲ ಸಿಗುತ್ತೆ ನೋಡಿ. ರೋಡಲ್ಲೆಲ್ಲ ಕಾಸ್ಮೆಟಿಕ್ಸ್ ಎಲ್ಲ ಸೇಲ್ ಮಾಡ್ತಿರ್ತಾರೆ, ಬಟ್ ಅದೆಲ್ಲ ಅಷ್ಟು ಕ್ವಾಲಿಟಿ ಇರುತ್ತೆ ಅಂತ ನನಗೆ ಅನಿಸಲ್ಲ. ಏಕೆಂದರೆ ತುಂಬಾ ರೀಸ್ನೇಬಲ್ ಆಗಿ ಸೇಲ್ ಮಾಡ್ತಾರೆ. ಸೊ ನೋಡಿ, ಇವಾಗ ಈ ಥರ ಫುಟ್ಪಾತಲ್ಲೆಲ್ಲ ತುಂಬ ಏನು ಶಾಪಿಂಗ್ ಎಲ್ಲ ಮಾಡೋರಿಗೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಸ್ಪೆಷಲ್ ಜ್ಯೂಸು ರಂಜಾನಲ್ಲಿ ಮಾತ್ರ ಸಿಗತ್ತು. ಇದು ಮೊಹಬ್ಬತ್ ಕಾ ಜ್ಯೂಸ್ ಅಂತ ಹೇಳ್ತಾರೆ. ಸೊ ಇದನ್ನು ಕೂಡ ತೊಗೊಂಡ್ವಿ. ಅಷ್ಟೇನು ಟೇಸ್ಟ್ ಇರಲಿಲ್ಲ, ಯಾಕೆಂದರೆ ಎಲ್ಲ ಫುಡ್ಡು ಇಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ತೊಗೊಂಡ್ವಿ, ಬಟ್ ಒಂದು ಸಿಪ್ ಮಾಡಿದ ತಕ್ಷಣ ನನ್ನ ಮಕ್ಕಳು ಇಬ್ಬರೂ ಚೆನ್ನಾಗಿಲ್ಲ ಅಂತ ಹೇಳಿದರು. ಏಕೆಂದರೆ ಅಲ್ಲೂ ತುಂಬ ಮೋಸ ನಡೆಯುತ್ತೆ. ಶಿವಾಜಿನಗರದಲ್ಲೂ ತೋರಿಸೋದೊಂದು, ನೋಡೋದೊಂದು, ಮಾಡೋದೊಂದು ಹಂಗೆ ತುಂಬ ಮೋಸ ನಡೀತಾ ಇರುತ್ತೆ. ಅದು ನೋಡ್ಕೊಂಡು ನಾವು ತೊಗೋಬೇಕಷ್ಟೇ, ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ಈ ಥರದ್ದೆಲ್ಲ ಶಾಪಿಂಗ್ಸ್ ಎಲ್ಲ ನಡೀತಿರುತ್ತೆ. ಸುಮಾರು ಜನ ಹೆಣ್ಮಕ್ಳು ರೋಜಾ ಮುಗಿಸ್ಕೊಂಡು ಪೂರ್ತಿ ರಾತ್ರಿ ಓಡಾಡ್ಕೊತ ಶಾಪಿಂಗ್ ಮಾಡ್ಕೊತ ಚೆನ್ನಾಗಿ ಒಂದು ಮಂತ್ ಫುಲ್ಲು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ದೇವ್ರ ಧ್ಯಾನನೂ ಆಗಿರುತ್ತೆ ಮತ್ತು ಶಾಪಿಂಗು ಆಗಿರುತ್ತೆ. ಇದೇ ತಾಜ್ ಹೋಟೆಲ್ ನೋಡಿ, ಇದರ ಅಕ್ಕಪಕ್ಕನೇ ಈ ಒಂದು ಫುಡ್ ಮೇಳ ನಡೆಯೋದು. ಸೊ ಈ ಹೋಟೆಲ್ಗೆ ನಾವು ಪ್ರತಿ ಸಲ ಹೋಗ್ತೀವಿ. ಈ ಸಲ ನಾನು ಹೋಗಿಲ್ಲ ಅಷ್ಟೇ, ಯಾಕೆಂದರೆ ನಾವು ಇಫ್ತಿಯಾರ್ ಹೊರ್ಗಡೆ ಮಾಡ್ಕೊಂಡ್ವಿ ಮತ್ತು ಜ್ಯೂಸು ಅದು ಎಲ್ಲ ಕುಡಿದ್ಮೇಲೆ ನಮಗೆ ಊಟ ತಿನ್ನಬೇಕು ಅಂತ ಅನಿಸಲ್ಲ. ಸೊ ಅದಕ್ಕೋಸ್ಕರ ನಾವು ಈಗ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಸೊ ಈ ಥರ ಬೀದಿ ಬದಿನಲ್ಲಿ ಶಾಪಿಂಗ್ ಮಾಡೋದು ತುಂಬಾ ಜನ ಮಾಡ್ತಾ ಇರ್ತಾರೆ. ಬಟ್ ಏನಂದರೆ ನೋಡಿಕೊಂಡು ತೊಗೋಬೇಕಲ್ಲಿ, ಯಾಕೆಂದರೆ ಇವಾಗ ತೊಗೊಂಡಿರ್ತೀವಿ ಏನಾದರೂ ಹ್ಯಾಂಗಿಂಗ್ಸು, ಕಿವಿಗಿಂದು ಬಳೆ ಏನಾದರೂ, ನಾವು ಮನೆಗೆ ಹೋಗೋಷ್ಟ್ರೊಳಗೆ ಅದು ಮುರಿದೋಗಿರುತ್ತೆ. ಸೊ ಕ್ವಾಲಿಟಿ ಅಷ್ಟೊಂದು ಇರಲ್ಲ. ಒಂದೊಂದು ಕಡೆ ಕ್ವಾಲಿಟಿ ಇರೋದನ್ನು ಸಿಗುತ್ತೆ. ಈ ಥರ ಶಾಪಲ್ಲೆಲ್ಲ ಕ್ವಾಲಿಟಿ ಇರೋಂಥ ಜ್ಯುವೆಲ್ರೀಸ್ ಎಲ್ಲ ಸಿಗುತ್ತೆ, ಅಲ್ಲಿ ತೊಗೋಬೇಕಾಗುತ್ತೆ. ಸೊ ಇಲ್ಲಿ ನಾನು ಫೆಮಿನಾ ತೋರಿಸ್ತಾ ಇದ್ದೀನಿ. ಇಲ್ಲಿ ಫೆಮಿನಾ ಅಂಗಡಿಗಳು ಅಂದರೆ ಬಟ್ಟೆ ಅಂಗಡಿಗಳು ಒಂದು 5-6 ಇದ್ದಾವೆ. ಸೊ ಅಲ್ಲಿ ಒಳ್ಳೆ ಕ್ವಾಲಿಟಿಯ ಬಟ್ಟೆಗಳೆಲ್ಲ ಸಿಗುತ್ತೆ. ಸೊ ನಾವು ರಂಜಾನ್ ಹಬ್ಬಕ್ಕೋಸ್ಕರ ನಾವು ಇಲ್ಲೇ ಫೆಮಿನಾನಲ್ಲೇ ಬಟ್ಟೆ ತಗೊಳ್ಳೋಣ. ಪ್ರತಿ ವರ್ಷ ಏನು ಶಿವಾಜಿನಗರಲ್ಲಿ ನಾವು ಹಬ್ಬಕ್ಕೆ ಬಟ್ಟೆ ತಗೊಳ್ಳಲ್ಲ, ಕಮರ್ಷಿಯಲ್ ಸ್ಟ್ರೀಟು ಅಥವಾ ಬೇರೆ ಮಾಲ್ಗಳಲ್ಲಿ ತೊಗೊಳ್ತೀವಿ. ಈ ಸಲ ನಾವು ಶಿವಾಜಿನಗರಲ್ಲೇ ಬಟ್ಟೆ ಪರ್ಚೇಸ್ ಮಾಡಿದ್ವಿ. ಸೊ ಮೆಹಂದಿ ಬೇಕು ಹಬ್ಬಕ್ಕೆ, ಸೊ ಮೆಹಂದಿ ಕೂಡ ತೊಗೊಂಡಿದ್ವಿ. ಇಲ್ಲಿ ಸ್ಪೆಷಲಿ ನೇಲ್ ಮೆಹಂದಿ ಸಿಗುತ್ತೆ ಮತ್ತು ಬ್ಲ್ಯಾಕ್ ಮೆಹಂದಿ ಸಿಗುತ್ತೆ. ತುಂಬ ಚೆನ್ನಾಗಿ ಕ್ವಾಲಿಟಿ ಮೆಹಂದಿ ಮಾತ್ರ ತುಂಬ ಚೆನ್ನಾಗಿ ಸಿಗುತ್ತೆ ಶಿವಾಜಿನಗರಲ್ಲಿ. ಸೊ ಈ ಥರ ಒಂದು ಶಿವಾಜಿನಗರದ ಮೇಲನ ನಿಮಗೆ ತೋರಿಸ್ದೆ. ಸ್ವಲ್ಪ ಶಾಪಿಂಗ್ ಎಲ್ಲ ಆಯಿತು ಮತ್ತು ಫುಡ್ ಮೇಲ ಕೂಡ ಎಂಜಾಯ್ ಮಾಡಿದ್ವಿ. ಸೊ ಇದನ್ನು ನಿಮಗೆ ಒಂದು ಚಿಕ್ಕ ವ್ಲಾಗ್ ಮುಖಾಂತರ ತೋರಿಸೋ ಅಂಥ ಪ್ರಯತ್ನ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಏನಾದರೂ ನಿಮಗೆ ಕೇಳಬೇಕು ಅನಿಸಿದರೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.